ಊರದೇಳಿ ತುಂಗ ತುಂಗ ಅಲ್ಲ ತುಂಗ ತುಂಗಳ ತುಂಗಳ ತುಂಗಳ. ಇದು ನಿಮ್ಮ ಡಿಸ್ಟ್ರಿಕ್ಟ್ ಜಮಖಂಡಿ ತಾಲೂಕು ಬಾಲ್ಕೋಟ್ ಡಿಸ್ಟಿಕ್. ಜಮಖಂಡಿ ತಾಲೂಕು ಬಾಲ್ಕೋಟ್ ಡಿಸ್ಟಿಕ್. ನೋಡಿ 2ನೇ ಸಾರಿ ವಿಸಿಟಿಗೆ ಬಂದಿದ್ದೀನಿ ಇಲ್ಲಿ ಜಮಖಂಡಿ ತಾಲೂಕು. ಏನಮ್ಮ 2ನೇ ಸಾರಿ ಬಂದಿದ್ದೀನಿ. ಫಸ್ಟ್ನೇ ಸಾರಿ ಹೇಳಿದ್ದಿಲ್ವಾ ಇದ್ ಮಾಡ್ಕೋಬೇಕಂತ? ಅದು ನಿಮ್ಗೆ ಆಗಿಲ್ಲ, ಒಪ್ಕೊಳ್ತೀನಿ. ಆದ್ರೂ ಏನಂತ ದೊಡ್ಡ ತೊಂದರೆ ಆಗಲ್ಲ. ಒಂದು ಸ್ವಲ್ಪ ಫೈನಾನ್ಷಿಯಲಿ ತೊಂದರೆ ಆಗುತ್ತೆ, ಅರ್ಥ ಆಯ್ತಾ? ಮತ್ತೆ ಕಿತ್ತಾಟಗಳು ಸ್ವಲ್ಪ ಮನೆಯಲ್ಲಿ ಕಿತ್ತಾಟಗಳು ಆಗ್ತವೆ, ಸಹಜವಾಗಿ. ಅದು ಒಂದು ಇದನ್ನ ನಿಮ್ಗೆ ಒಂದು ಹೇಳದ್ ನಾನು. 2ನೇ ಸಾರಿ ವಿಸಿಟ್ ಕಳ್ಸಿದ್ರಲ್ಲ ನೀವು, ನಿಮ್ಗೆ ಅದ್ರ ಮೇಲೆ ನಂಬಿಕೆ ಇದೆಯಲ್ಲ, ಅದು ಗ್ರೇಟ್. ನಾನು ಹೇಳೋದು ಯಾರಿಗಾದ್ರು, ನೀವು ಮಾಡ್ಕೊಂಡ್ರೆ ನನಗೇನು ಆಗಂಗಿಲ್ಲ, ಮಾಡ್ಕೊಳ್ಳೋದಿದ್ರು ನನಗೇನು ಲಾಸ್ ಇಲ್ವಲ್ಲ? ನನಗೇನು ಲಾಸ್ ಇದೆಯಾ? ಏನಮ್ಮ ಲಾಸ್ ಏನಿಲ್ವಲ್ಲ? ಜಸ್ಟ್ ಒಂದ್ಸರಿ ಹೇಳ್ತೀನಿ, ಅವ್ರು ಇಷ್ಟ. ಬಟ್ ಆದ್ರೆ ಈ ಮನೇಲಿ ಹೇಳಿದೀನಿ, ನಮ್ ತಾಯಿ ತಂಗಿ ಅಂತ ಹೇಳಿದೀನಿ ಅಲ್ವಾ? ಇದು ನನ್ನ ಮನೆ, ಇದು ಮಾಡ್ಕೊಳ್ಳೇಬೇಕು, ಅರ್ಥ ಆಯ್ತಾ? ದಿಸ್ ಇಸ್ ಮೈ ಆರ್ಡರ್, ಅರ್ಥ ಆಯ್ತಾ? ನೋಡಿ ಆ ಬಾಗ್ಲಿದ್ದಲ್ಲ, ಅದೇ ಬಾಗಿಲು ತಗೊಂಡು ಇಲ್ಲಿಡಿ, ಈ ಕಿಟಕಿ ತಗೊಂಡು ಅಲ್ಲಿಡಿ, ಅಷ್ಟೇ. 2 ಮಾಡ್ಕೊಳ್ಳಿ. ಇದೊಂದು ತೆಗೆದು ಮಾಡಿ. ಇದೇನು ಅಮ್ಮಮ್ಮ ಅಂದ್ರೆ ಒಂದು 3 ಸಾವಿರ ಖರ್ಚು ಬರ್ಬೋದ? ಎಲ್ಲ ರೆಡಿ ಇರೋದು, ಮಾಡ್ಲಿ, ಮಾಡ್ಲೇಬೇಕು, ಸರಿನಾ? ಒಂದು. 2ನೇದು ನೋಡಿ, ಬನ್ನಿಲ್ಲಿ ತೋರ್ಸಪ್ಪ ಈ ಕಡೆ. ನೋಡಿ ಬಾಲ್ಕನಿ ಇದೆಯಲ್ಲ, ಟೋಟಲ್ ಆಗಿ ಎಂಟೀರ್ ಅಲ್ಲಿಂದಲಿಗೆ ಕಟ್ ಮಾಡಿ ಬಿಸಿ ಹಾಕಿ ಪ್ಯಾರಾಪೆಟ್ ವಾಲ್ ಕಂಟಿನ್ಯೂ ಮಾಡಿ. ಅಲ್ಲಿ ಒಂದು ಆಗಿಲ್ಲ, ನಮ್ಗೆ ಬೇಡಪ್ಪ ಅದು ಹಂಗೆ ಇರಲಿ, ಅದು ಕಂಟಿನ್ಯೂ ಮಾಡಿ ಅಲ್ಲಿವರೆಗೂ. ಬಾಲ್ಕನಿ ಕಂಟಿನ್ಯೂ ಕೆಳಗಿಂದ ಅಷ್ಟ ಮಾಡ್ಬೋದಾ? ಟೋಟಲ್ ಆಗಿ ಮ್ಯಾಗಳಿಂದ ಅಲ್ಲಿವರೆಗೂ ಮಾಡಿ, ಮ್ಯಾಲೆ ಕಂಟಿನ್ಯೂ ಏನಿದೆಯೋ ಅಲ್ಲಿವರೆಗೂ ಮೂಲೆವರೆಗೂ ಕಂಟಿನ್ಯೂ ಮಾಡಿ, ಓಕೆನಾ? ಕ್ಯಾಂಟೀನ್ ಲೀವರ್ಗಳು ಹಾಕೊಂಡು ಮಾಡ್ತಿರೋ, ಅಕಸ್ಮಾತ್ ಇಲ್ಲ ನಮ್ಗೇನು ಸೊರಗಲ್ಲಪ್ಪ ಅಂದ್ರೆ ಕಟ್ ಮಾಡಿ. ಅದೇನು ಮಾಡುತ್ತೆ ಅದು? ಫೈನಾನ್ಷಿಯಲಿ ನೀನು ಎಷ್ಟು ಜನ ಮಾಡಿ ಸಾಲ ಮಾಡ್ಕೊಳ್ಳಿ, 100% ಅದು ಸತ್ಯ, ಸರಿನಾ? ಏನು ಮಾಡಲ್ಲ. ಇಲ್ಲಿ ಸಾಮಾನೆಲ್ಲ ಇಟ್ಟಿದ್ದೀವಿ, ವೇಸ್ಟ್ ಇಲ್ಲ ಇಟ್ಟಿದ್ದೀವಲ್ವ, ನೀರು ಇಟ್ಟಿದ್ದೀವಲ್ವ ಇಲ್ಲಿ. ಇಲ್ಲಿ ಎಷ್ಟು ತೂಕ ಇರುತ್ತೋ ಅಷ್ಟು ಹೆಣ್ಮಕ್ಳ ಮೇಲೆ ಅಂದರೆ ಸಮಾಧಾನವಾಗಿರಕ್ಕೆ ಬಿಡೋದೇ ಇಲ್ಲ. ಇಲ್ಲಿ ಫಸ್ಟ್ ಕ್ಲೀನಾಗಿರಲಿ, ಇಲ್ಲಿ ಯಾವುದೇ ಕಾರಣಕ್ಕೆ ಬೇಡ. ಇವೆಲ್ಲ ಸಾಮಾನು ತಗೊಂಡು ಆ ಕಡೆ ಇಟ್ಕೊ, ಹಿಂದಕ್ಕೆ ಇಟ್ಕೊ, ಏನೇನು ತಲಕ, ಸರಿನಾ? ಓಕೆ. ಬಾತ್ರೂಮ್ ಟಾಯ್ಲೆಟ್ ಏನು ಹೇಳಿದ್ದೆ ನಾನು? ತೆಗೆದು ಬಿಡ್ತೇನೆ, ತೆಗೆದು ಬಿಡಿ ಇದನ್ನ. ಬಾತ್ರೂಮ್ ಟಾಯ್ಲೆಟ್ ತೆಗೆದುಬಿಟ್ಟು ಇಲ್ಲೇ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇಲ್ಲೇ ಮಾಡ್ಕೋಬೋದು. ಅಂದ್ರೆ ಈ ಫೇಸಿಂಗ್ ನಿಂದ ಹೊರಗಡೆ ಬರಬಾರ್ದು. ನೋಡಿ ಭಾರಿ ಇಂಪಾರ್ಟೆಂಟ್, ಈ ಫೇಸಿಂಗ್ ನಿಂದ ಹೊರಗಡೆ ಬರಬಾರ್ದು ಅಂತ ಹೇಳ್ತೀನಿ. ಏನ್ ಮಾಡ್ತೀವಿ ನಾವು? ಹಿಂಗ್ ಕಟ್ತೀವಿ, ಇಲ್ಲ ಹಿಂಗ್ ಕಟ್ತೀವಿ, ಹಂಗ ಮಾಡಬಾರ್ದು. ಟೋಟಲ್ ದಾರ ಹಿಡ್ಕೊಂಡು ಸ್ಟ್ರೈಟಾಗಿ ಕಟ್ಕೊಂಡು ಒಂದು ಅರ್ಧ ಅಡಿ ಜಾಗ ಬಿಡಿ, ಅಷ್ಟೇ. ಅರ್ಧ ಅಡಿ ಜಾಗ ಬಿಟ್ಟು ಆ ಕಡೆ 1 ಅಡಿ ಜಾಗ ಬಿಡಿ, ಇಲ್ಲ ಅರ್ಧ ಅಡಿ ಬಿಟ್ಟರೆ ಆ ಕಡೆ 1 ಅಡಿ ಜಾಗ ಬಿಡಿ. ಸೆಂಟ್ರಲ್ ನೀವು ಎಷ್ಟು ಕಟ್ಕೊಂಡು ಮಾಡ್ಕೊಳ್ಳಿ, ಕೌಂಟ್ ಏನಿಲ್ಲ, ಇಷ್ಟೇ ಕಟ್ಬೇಕು ಅಷ್ಟೇ ಕಟ್ಬೇಕಂತೇನಿಲ್ಲ, ಅರ್ಥ ಆಯ್ತಾ? ಇಲ್ಲ ಅರ್ಧ ಅಡಿ ಬಿಟ್ರೆ ಇಲ್ಲಿಂದ ಅರ್ಧ ಅಡಿ ಜಾಗ ಬಿಟ್ರೆ ಅಲ್ಲಿಂದ 1 ಅಡಿ ಬಿಡಿ, ಇಲ್ಲಿ 1 ಅಡಿ ಬಿಟ್ರೆ ಅಲ್ಲಿ 2 ಅಡಿ ಬಿಡಿ. ಕಾಂಪೌಂಡ್ ಒಳಗಡೆ ಅಲ್ಲಿ 2 ಅಡಿ ಬಿಡಿ, ಇಲ್ಲಿ 1 ಅಡಿ ಬಿಟ್ರೆ ಅಲ್ಲಿ 2 ಅಡಿ ಬಿಡಿ, ಇಲ್ಲಿ ಅರ್ಧ ಅಡಿ ಬಿಟ್ರೆ 1 ಅಡಿ ಇರಲಿ. ಅಂದ್ರೆ 1 ಫೀಟ್ ಜಾಸ್ತಿ ಇರಲಿ ಅಂತ, 1 ಫೀಟ್ ಜಾಸ್ತಿ ಇರಲಿ ಆ ಕಡೆ, ಸರಿನಾ? ಹಿಟ್ ಮಾಡ್ಕೊಂಡು ಬಾತ್ರೂಮ್ ಟಾಯ್ಲೆಟ್ ಮಾಡ್ಕೊಳ್ಳಿ, ಏನೋ ತೊಂದರೆ ಇಲ್ಲ. ಫಸ್ಟ್ ಇವನಿಗೆ ಡೆಮಾಲಿಷ್ ಮಾಡಿ, ಸರಿನಾ? ಎಲ್ಲ ತಲೆ ಮೇಲೆ ಕಲ್ಲು ಹಾಕೊಂಡಂಗೆ, ಸರಿನಾ? ಇಲ್ಲಿ ಎಷ್ಟಾದ್ರೂ ಸಾಮಾನು ಹಾಕೊಳ್ಳಿ, ಏನೋ ತೊಂದರೆ ಏನಿಲ್ಲ. ಇದಿಷ್ಟೇ ಎಲ್ಲ ತಂದು ಅವೆಲ್ಲ ಮೂಲೆಗಿದಾವಲ್ಲ, ಆ ಮೂಲೆಗಳು ಅದೆಲ್ಲ ತಗೊಬಂದು ಓಟ್ಕೊಪ್ಪ, ಸರಿನಾ? ಆ ಕಡೆ ಕಾಂಪೌಂಡ್ ಹೋಗ್ರ ಒಡೆಯಕ್ಕೆ ಸ್ಟಾರ್ಟ್ ಮಾಡೋದು. ನಿನಗೆ ಕೈಯಾಗ ಏನೋ ಬರುತ್ತೆ ನಿನಗೆ, ಅರ್ಥ ಆಯ್ತಾ? ನಿಂತೋಗುತ್ತೆ, ಕೈ ನಿಂತೋಗ್ಬಿಡುತ್ತೆ. 90 ಡಿಗ್ರಿ ಇದೆಲ್ಲ, 90 ಡಿಗ್ರಿ ಏನು ತೊಂದರೆ ಏನಿಲ್ಲ ಇದು, ಸರಿನಾ? ಸಾಧ್ಯವಾದಷ್ಟು ಅದನ್ನ, ಇದೆಷ್ಟಡಿ ಇದೆ ಹೇಳಿ? ಇಲ್ಲಿ 4 ಅಡಿ, ಆ ಕಡೆ 9.5 ತೊಂದರೆ ಇಲ್ಲ, ಅದು ಮಾಡ್ಕೊ. ಬಟ್ ನಾನು ಹೇಳೋದು, ಇಲ್ಲಿ ಎಷ್ಟು ಲಗೇಜನ್ನು ಲೋಡ್ ಮಾಡ್ಕೊ, ಸರಿ? ಎಷ್ಟಾದ್ರೂ ಲಗೇಜ್ ಲೋಡ್ ಮಾಡ್ಕೊಳ್ಳಿ, ಏನು ತೊಂದರೆ ಆಗಲ್ಲ. ಇಲ್ಲಿವರೆಗೆ ಲೋಡ್ ಮಾಡ್ಕೋಬಹುದು, ಇದಕ್ಕೆ ಖಾಲಿ ಭಾರಿ ಇಂಪಾರ್ಟೆಂಟ್ ಅದು. ಅಲ್ಲಿಂದ ಲೋಡ್ ಮಾಡಿ, ನೀವೇನು ವೇಸ್ಟ್ ಫಾಸ್ಟ್ ಏನು ತಂದು ಹಾಕಿದ್ರೆ ಹಾಕಿ, ತಲೆ ಕೆಡ್ಸ್ಕೊಬೇಡಿ. ಫಸ್ಟ್ ಕ್ಲಾಸ್ ಅದೊಂದು ಕಟ್ ಮಾಡಿ ಡೋರ್ ಮಾಡೇ ಮಾಡ್ತೀನಿ, ಸರಿನಾ? ಜನವರಿಗೆ ಏನೋ ಪರಿಸ್ಥಿತಿ ಬಂದ್ರೆ ಮಾಡೇ ಮಾಡ್ತೀನಿ. ಮಾಡು, ಅರ್ಥ ಆಯ್ತು ಹೇಳೋದು? ಮಾಡಿ ಹೇಳ ನನಗೆ ಫೋನ್, ಹೌದಾ ರವಿ? ಸರಿನಾ? ಯು ಆರ್ ಮೈ ಬ್ರದರ್. ಇಟ್ಕೊಳ್ಳಿ, ಈ ಕಡೆ ಇಟ್ಕೋಬೇಡಿ, ಮತ್ತೆ ಪಕ್ಕದ ಇಟ್ಕೊಳ್ಳಿ. ಮೇಲೆ ಹೋಗೊಂಡ್ರೆ ಮೇಲೆ ಹೋಗಿ ಎಷ್ಟು ದಪ್ಪ ಇದೆಯೋ ಅಷ್ಟು ದಪ್ಪ ಪ್ಯಾರಾಪ್ಯಾಟ್ ವಾಲ್ ಕಟ್ಟಿಸ್ಬಿಡಿ. ಇಟ್ಟಿಗೆ ಎಷ್ಟಿದೆ ಮನೆ ತಿಳ್ದವಲ್ಲ ಅಲ್ಲಿ, ಫಸ್ಟ್ ಇಡು ತಂದು, ಆಮೇಲೆ ನಾನು ಹೋಗ್ದಂಗ್ಲೆ ಇಟ್ಟು ಸಾಯಂಕಾಲಕ್ಕೆ ಯಾರಾದ್ರೂ ಸಿಮೆಂಟ್ ಹಾಕ್ಸ್ಬಿಡು, ಅಷ್ಟೇ ಹತ್ರ ಎಷ್ಟು ದಪ್ಪ ಐತೆ ಅಷ್ಟು ದಪ್ಪ ಮಾಡಿ ಸಿಮೆಂಟ್ ಹಾಕ್ಸಿ, ಸರಿನಾ?
ಹಾಕ್ಸಿ ಅದನ್ನ ಬ್ಲೇಡ್ ಕಟ್ ಮಾಡಿಸ್ಬಿಡು. ಸರಿ, ನಾಳೆ ಕಟ್ ಮಾಡಿಸು. ಒಂದು ವಾರದಲ್ಲಿ ಹೇಳು ನನಗೆ ಫೋನ್ ಮಾಡಿ. ಸರಿ ಸರ್, ಸರಿನಾ? ಮಾಡಿಸು, ಎದುರುಬೇಡ. ಸರಿನಾ? ಎಷ್ಟು ಖರ್ಚಾಗುತ್ತದೋ? ಭಾಳ ಮನೆ ಹತ್ರ ಒಂದು 20 ಇಟ್ಟಿಗೆ ಅದಾವೆ, ಒಂದು 10-15 ಇಟ್ಟಿಗೆ ಹಾಕ್ಬಿಟ್ರೆ ಕಟ್ ಮಾಡಿಸ್ಬಿಡ್ತೀನಿ. ಆ ಕಡೆ ಹೋಗ್ಲೇಬೇಡ. ಆಯ್ತು, ದಾರಿದ್ರೆ ಹಣಕಾಸಿನ ಭಾರಿ ತೊಂದರೆ ಆಗುತ್ತೆ ನಮ್ಮ ಇದು. ಅರ್ಥ ಆಯ್ತಾ? ಆಯ್ತು, ಮಾಡ್ಕೋ, ಹೆದರ್ಬೇಡ. ಇನ್ನು ಬೇರೆ ಏನು ಮಾಡಬೇಡ. ಸರಿನಾ? ಒಂದು ಎರಡನೇದು ಇದೆಲ್ಲ ಏಕೆ ಎಕ್ಸ್ಟೆಂಡ್ ಮಾಡಿದೆ? ಅದನ್ನ ಅದು ಸೇಮ ಮಾಡಿದಾರೆ ಅವ್ರು, ಡಿಸೈನ್ ಮಾಡ್ಕೊಂತೀವಿ. ಅದೊಂದು ಸದ್ಯಕ್ಕೆ ಮಾಡ್ಕೊ, ಆಮೇಲೆ ಇದು ಮಾಡೋಣಂತೆ. ಇದನ್ನ ಸ್ಟ್ರೈಟ್ ಮಾಡಿ, ಸರಿನಾ? ಇದನ್ನ ಕಟ್ ಮಾಡಿ ಬಿಸಾಕ. ಸರಿ ಸರ್, ಸರಿನಾ? ಆದಷ್ಟು ಇಮಿಡಿಯೇಟಾಗಿ ರಿಸಲ್ಟ್ ಕೊಡೋದು ಅದು ನಿನಗೆ. ಹಾಂ, ಅದೊಂದು ಮಾಡಬೇಡ. ಸರಿನಾ? ಅದು ಮಾಡಿದ್ಮೇಲೆ ನೀವೇ ಗೊತ್ತಾಗುತ್ತೆ. ಸರಿಪಾ? ಸ್ವಲ್ಪ ಸಾಕಷ್ಟು ಎಲ್ಲ ಭಾಳ ಚೆನ್ನಾಗಿದೆಮ್ಮ, ಏನು ತೊಂದರೆ ಇಲ್ಲ. ನೀನು ಫಸ್ಟ್ ಸಾಧ್ಯವಾದಷ್ಟು ಇದು ಮಾಡ್ತೀಯಲ್ವಾ, ಎಲ್ಲ ಮಾಡ್ಕೊಂಡ್ಮೇಲೆ ಇದನ್ನ ಫಿಲ್ ಮಾಡೋದಿಲ್ಲ ಕರೆಕ್ಟಾಗಿ. ಇದೆಲ್ಲ ಇರಬೇಡ, ಅದು ಬೇಡ ಬೇಡ, ಫಿಲ್ ಮಾಡಿದನ್ನ ಸ್ಟ್ರೈಟಾಗಿ ಇದ್ಬಿಡ್ಲಿ. ಮತ್ತೆ ಈ ಕಡೆನ ಬರಬಾರ್ದು, ಒಳಕ್ಕೆ ಹೋಗ್ಬಾರ್ದು. ಸ್ಟ್ರೈಟಾಗಿ ಬಂದ್ಬಿಡ್ಲಿ. ಎಲ್ಲ ಸಾಮಾನು ಇಟ್ಕೋ, ಏನು ತೊಂದರೆ ಇಲ್ಲ. ಒಂದು ಕಾಟ್ ಹಾಕೋ. ಸರಿನಾ? ಇಲ್ಲೊಂದು ಟೇಜ್ರಿ ಇಡ್ಬೋದಲ್ಲ. ಈ ಟ್ರೆಜರ್ ಇಟ್ಟರು ಕೂಡ ಅಲ್ಲಿ ಏನು ದುಡ್ಡು ಬಂಗಾರ ಏನಿದ್ರು ಕೂಡ ಇಡಬೇಡ. ಬಟ್ಟೆ ಇಡಿ, ತೊಂದರೆ ಏನಿಲ್ಲ. ಬಟ್ಟೆ ಇಟ್ಕೊಳ್ಳಿ. ಇದರಲ್ಲೇ ನಾವು ಎಂದ್ರೂ ವ್ಯವಹಾರ ಮಾಡಿ. ಸರಿನಾ? ಓಕೆನಾ? ಇವಾಗ ಹೊರಗಡೆ ಹೊಡೆದು ಈ ಬಾತ್ರೂಮ್ ಯೂಸ್ ಮಾಡ್ತೀವಿ ಅನ್ಕ, ತೊಂದರೆ ಇಲ್ಲ. ಯಾವುದು? ಈಗ ಅದನ್ನ ಹೊಡೆಸ್ಬಿಡ್ತೀನಿ, ಯೂಸ್ ಮಾಡಿ. ಇಲ್ಲಿ ಯೂಸ್ ಮಾಡ್ತೀನಿ, ಯೂಸ್ ಮಾಡಿ. ಬಾತ್ರೂಮ್ ಟೈಟ್ ಅಲ್ಲಾಡ್ ಮಾಡಿ. ಬಟ್ ಮೇಲೆ ಇದೆಯಲ್ಲ ಅದನ್ನ ಪ್ಯಾಕ್ ಮಾಡಿಬಿಡ್ತೀನಿ. ಇದನ್ನ ಟೋಟಲ್ ಇದನ್ನ ಕಟ್ ಮಾಡಿಸ್ಬಿಟ್ಟು ಅದು ಕಟ್ ಮಾಡಿಸ್ಬೇಕಾರೆ ಸ್ಟ್ರೈಟ್ ಕಟ್ ಮಾಡಲೇಬೇಕು. ಕಟ್ ಮಾಡಲೇಬೇಕು. ಕಟ್ ಮಾಡಿಸ್ತೀನಿ. ಇದನ್ನ ಈ ಥರ ಮಾಡ್ಬೋದು. ಹಿಂಗೆ ಸಜ್ಜೆ ಬಿಟ್ಟರೆ ಒಂದಿಷ್ಟು ಯಾವುದೇ ಕಾರಣಕ್ಕೂ ಬೇಡ. ಬೇಡ ಬೇಡ, ಪೂರ್ತಿ ತೆಗೆದುಬಿಡಿ. ಹೂವು ತೆಗೆದುಬಿಟ್ಟು ಸ್ಟ್ರೈಟ್ ಮಾಡಬೇಡಿ. ಇದನ್ನ ಬಾತ್ರೂಮ್ ಟೈಟ್ ಯೂಸ್ ಮಾಡಿ. ಫಸ್ಟ್ ಕ್ಲಾಸ್ ಆಗಿರುತ್ತೆ. ಏನೇನೋ ತಲೆ ಕೆಡಿಸ್ಕೋಬೇಡ. ಮನೆ ಅಂದ್ಮೇಲೆ ಮಾಡ್ತಿರ್ತಾರಲ್ವಾ, ಇಲ್ಲಿ ಇಡಬೇಡಿ. ನೀವೇನಿದ್ರು ಕೂಡ ಅದೇ ಅದರಲ್ಲಿ ವ್ಯವಹಾರ ಮಾಡ್ಬೇಕು. ಸರಿಮ್ಮ? ಇವಾಗ ಗುರುಗಳ ನಾ ಏನ್ ಹೇಳ್ತೀನಿ, ನಮ್ಮ ಊರಿಗೆ ಅಲ್ಲಿ ಮಲ್ಕೊಂಡು ಅಲ್ಲಿ ಅದು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಅಲ್ಲಿ ಮಲ್ಕೋಬೇಕು, ಮನೆ ಯಜಮಾನ್ ಅಲ್ಲಿ ಮಲ್ಕೋಬೇಕು, ಮಕ್ಕಳು ಅಲ್ಲಿ ಮಲ್ಕೋಬೇಕು. ಅರ್ಥ ಆಯ್ತಾ? ಮಲ್ಕೊಳಮ್ಮ, ಅಮ್ಮಯ್ಯ ಮಲ್ಕೊಮ್ಮಲ್ಲಿ, ನೀವು ಇಲ್ಲಿ ಮಲ್ಕೊಳ್ಳಿ. ನೀವು ವ್ಯವಹಾರ ಮಾಡಿದ್ರೆ ಅಲ್ಲೇ ಮಾಡಿ, ತೊಂದರೆ ಏನಿಲ್ಲ. ಫಸ್ಟ್ ಕ್ಲಾಸ್ ಆಗುತ್ತೆ. ಅದು ಕಟ್ ಮಾಡಿಸಿ, ಅದನ್ನ ಕಟ್ ಮಾಡಿಸಿ. ಸರಿನಾ? ಜಾಸ್ತಿ ಖರ್ಚಾಗುತ್ತದೆ ನಮ್ಮ ಹೇಳಿದ್ರೆ ಯಾಕೆ ಅನ್ಕೋಬೇಕು ಅಲ್ವಾ? ಇದಿದೆಯಲ್ಲ, ಇದನ್ನ ಕಂಟಿನ್ಯೂ ಮಾಡಷ್ಟೇ, ವಾಲ್ ಮಾಡಬೇಡ. ಇದ್ರಾಗ ಕಂಟಿನ್ಯೂ ಮಾಡಿದ್ರೆ ಒಂದು ಗ್ರಾಂಡ್ ತಂದು ಸ್ಟ್ಯಾಂಡರ್ಡ್ ಕಂಟಿನ್ಯೂ ಮಾಡಿದೆ. ಕಂಟಿನ್ಯೂ ಅಲ್ಲಿವರೆಗೂ ಮಾಡಿ, ತೊಂದರೆ ಏನಿಲ್ಲ. ಇಲ್ಲ ಇನ್ನು ತೆಗೆದ್ಬಿಟ್ಟು ವಾಲ್ ಹಾಕೊಂಡ್ಬಿಡ್ತು, ವಾಲ್ ಹಾಕೊಳ್ಳಿ. ವಾಲ್ ಹಾಕೊಂಡು ಜಸ್ಟ್ ಇಲ್ಲಿವರೆಗೂ ಬರ್ತೀವಿ. ಯಾವ ಕುತ್ತು ಇಲ್ಲ, ಯಾತ್ರದ ಸಮಸ್ಯೆ ಇಲ್ಲ. ತಲೆ ಕೆಡಿಸ್ಕೋಬೇಡಿ. ಕಿಟಕಿ ಎಲ್ಲ ಕುತ್ತು ಬಿಡುತ್ತಾ? ಸುಮ್ನೆ ಈಗ ಹೇಳ್ಕೊಳ್ತಾ ಹೋದಂಗೆಲ್ಲ ಊಟ ಮಾಡ್ಬೇಕಾದ್ರೆ ಕೂಡ ಕಷ್ಟ ಆಗತ್ತೆ. ಊಟ ಮಾಡಕ್ ಕಷ್ಟ ಆಗ್ಬಿಡುತ್ತೆ ನಮ್ಗೆ. ಎಷ್ಟನ್ನು ಫಾಲೋ ಮಾಡ್ಬೇಕು ಅಷ್ಟು ಮಾತ್ರ ಮಾಡ್ಬೇಕು. ಒಂದು ವಾಸ್ತು ಅನ್ನೋದಕ್ಕೆ ಹೇಳ್ತೀನಿ ನಾನು, ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಹೇಳ್ತೀನಿ. ಬಟ್ ಇಲ್ಲಿ ವಿಚಾರದಲ್ಲಿ ನಾನು ಹೇಳೋದು ಜಸ್ಟ್ 4 ಇಂಚಸ್ 4 ಇಂಚ್ ಒಂದೇ ಇಟ್ಟಿಗೆ ಬರ್ಸು. ಅಂದ್ರೆ ಟಾಪ್ ವರ್ಗು ಎಬ್ಸಿ ಇಲ್ಲಿ ಮಾಡ್ಕೊಂಡು ಒಂದು 6 ಚಾರ್ಜ್ ಮಾಡ್ಕೊಳ್ಳಿ. ಇದ್ರೆದ್ರಿಗೆ ನೋಡಿ, ಬಾರಿ ಇಂಪಾರ್ಟೆಂಟ್ ಇದು. ಇದು ಎಷ್ಟು ಗ್ಯಾಪ್ ಇಟ್ಟಿದ್ದೇವೋ ಅಷ್ಟು ಗ್ಯಾಪ್ ಇರಲಿ. ನಾವು ಇಡಬೇಕಾದ್ರೆ ಡೋರ್ ಡಬಲ್ ಡೋರ್ ಇಟ್ಕೊಳ್ಳಿ. ಅಕಸ್ಮಾತ್ 6 ಚಾರ್ಜ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ತಲೆ ಕೆಡಿಸ್ಕೋಬೇಡಿ. ಇದೇ ರೀತಿಯಲ್ಲಿ ಮುಗಿ. ಓಕೆನಾ? ಇನ್ನೇನು ಡೌಟ್ಸ್ ಇದೆಯಾ? ಏನು ವಾಸ್ತು ಮಾಡ್ಕೊಂಡ್ಬಿಟ್ರೆ ಎಲ್ಲ ಆಗ್ಬಿಡುತ್ತೆ. ಇದೊಂದು ಹೈವೇ ರೋಡು. ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಹೈವೇ ರೋಡ್ ಇದು. ಅರ್ಥ ಆಯ್ತಾ? ತೊಂದರೆ ಆಗದಂಗೆ ನಾವು ಜೋರಾಗಿ ಹೋಗಕ್ಕೆ ಒಂದು ದಾರಿ ತೋರಿಸುತ್ತೆ ಅಲ್ವಾ? ಮೊನ್ನೆ ಯಾರೋ ಒಬ್ರು ಪಾಪ ಕೇಳ್ತಾ ಇದ್ರು, ಗುರುಗಳೇ ನೀವು ಮಳೆ ಬಂದ್ಬಿಡ್ತಲ್ಲ, ಏನ್ ಮಾಡೋದು? ಬೆಳೆ ಕೆಟ್ಟೋಗ್ಬಿಡುತ್ತೆ ನಮ್ದು, ಏನ್ ಮಾಡೋದು? ಮತ್ತೆ ವಾಸ್ತು ಸರಿ ಮಾಡಿದ್ರೆ ಮಳೆ ಎಲ್ಲ ಬರ್ದಂಗಿರುತ್ತಾ? ಹೋಗುತ್ತಾ? ಅಲ್ಲ, ಆಕ್ಚುಲಿ ಮಳೆ ಜಾಸ್ತಿ ಬಂತು, ಏನ್ ಮಾಡೋದು? ನೋಡಿ, ಇಲ್ಲಿ ಪಂಚಭೂತಗಳನ್ನ ಆಧರಿಸೇ ನಾವು ವಾಸ್ತವವನ್ನು ರೆಡಿ ಮಾಡೋದು. ಭೂಮಿ, ಆಕಾಶ, ಗಾಳಿ, ನೀರು, ಸೋಸು, ಪಂಚಭೂತಗಳನ್ನ ನಾವು. ಆದ್ರೆ ಪಂಚಭೂತಗಳನ್ನ ಹಿಡಿದಕ್ಕಿಟ್ಕೊಳಕ್ಕೆ ಯಾವುದೇ ಕಾರಣಕ್ಕೂ ಯಾರ ಕೈಲೂ ಸಾಧ್ಯನೇ ಇಲ್ಲ. ಸುಳ್ಳದು. ಅರ್ಥ ಆಯ್ತಾ? ಆದ್ರೆ ಇಲ್ಲಿ ವಾಸ್ತು ಏನ್ ಕೆಲಸ ಮಾಡುತ್ತಾಗಾರೆ? ಪಂಚಭೂತಗಳ ಸ್ನೇಹಮಯವಾಗಿ ಜೀವನ ಮಾಡೋದಕ್ಕೆ ಇದು ಬ್ರಹ್ಮಾಸ್ತ್ರ.
ಕೇರ್ ವಾಸ್ತು ಒಂದು ಬ್ರಹ್ಮಾಸ್ತ್ರ ಅಂತ ಹೇಳ್ತೀನಿ ಅಷ್ಟೇ. ನನ್ನ ಅನುಭವ ಮತ್ತೆ ನನ್ನ ವಿದ್ಯೆಯಲ್ಲಿ 15 ವರ್ಷಗಳ ಒಂದು ಕೇರ್ ವಾಸ್ತು ಜರ್ನಿಯಲ್ಲಿ ಸಿಕ್ಕಂತ ಸತ್ಯಾಂಶ ಒಂದು ಅಸ್ತ್ರ. ಅಷ್ಟು ಬಿಟ್ರೆ ಇಲ್ಲೇನೋ ನಾವು ಮಾಡ್ಕೊಂಡ್ಬಿಟ್ರೆ ಬದುಕದೆ ಸಾಯ್ದೆ ಬದುಕ್ಬಿಡ್ತೀವಿ. ಮತ್ತೆ ನಾವೆಲ್ಲರೂ ಕೋಟ್ಯಾಧೀಶ್ವರ ಆಗ್ಬಿಡ್ತೀವಿ. ಆದ್ರೆ ಅವರವರ ಸ್ಥಾನ ಬಲದ ಆಧಾರದ ಮೇಲೆ ತಾಳ್ಮೆಯಿಂದ ಒಂದು ಗುರಿ ಇಟ್ಕೊಂಡು ಸದುದ್ದೇಶ ಇಟ್ಕೊಂಡು ಅಲ್ವಾ ಒಂದು ಒಳ್ಳೆ ಒಂದು ಸಾಧನೆ ಮಾಡಿ ಸಕ್ಸಸ್ 100% ಸಕ್ಸಸ್ ಎಲ್ಲಿರುತ್ತೆ ಅಂತಂದ್ರೆ ಒಂದು ಸಾಧನೆಯಲ್ಲಿರುತ್ತೆ, ಕಷ್ಟದಲ್ಲಿರುತ್ತೆ, ಶ್ರಮದಲ್ಲಿರುತ್ತೆ, ಪರಿಶ್ರಮದಲ್ಲಿರುತ್ತೆ ಅಲ್ವಾ. ಒತ್ಕೊಂಡು ಮಲ್ಕೊಳೋದ್ರಲ್ಲಿರಲ್ಲ. ನಮ್ಗೆ ಯಾಕೆ ಬೇಕಂದ್ರೆ ಬೇಕಾಗಿಲ್ಲ ಅಷ್ಟೇ ಅಲ್ವಾ. ಪ್ರಯತ್ನ ಮಾಡ್ತಾ ಇದೀವಿ. ಪ್ರಯತ್ನ ಮಾಡೋದಕ್ಕೆ ನಿಮ್ಗೊಂದು ಪೆಟ್ರೋಲ್ ಇದ್ದಂಗೆ ಇದು. ಗಾಡಿ ಪೆಟ್ರೋಲ್ ಸ್ಟಾರ್ಟ್ ಆಗ್ಬೇಕು, ಗಾಡಿ ಸ್ಟಾರ್ಟ್ ಆಗ್ಬೇಕು, ಪೆಟ್ರೋಲ್ ಬೇಕೇ ಬೇಕಲ್ವಾ. ಮಾಡ್ಕೊಳ್ಳಿ, ಯಾಕಾಗಲ್ಲ. ಈಗೂ ಇನ್ನು 3 ತಿಂಗಳು ಡಿಫ್ರೆನ್ಸ್ ಗೊತ್ತಾಗೇ ಆಗುತ್ತೆ ನಿಮ್ಗೆ 100%. ಅದ್ರ ಡೌಟೇ ಇಲ್ಲ. ಈ ಸರ್ತಿ ಪ್ರತಿಯೊಂದು ಬೆಳಿಗ್ಗೆ ಅಲ್ಲ ಮಾಡ್ಕೋಪ ಇದನ್ನ. ಎಲ್ಲಿ ದುಡ್ಡಿಲ್ಲ ಇದಾವೆ ನಿನ್ನ ಹತ್ರ. ಅದನ್ನ ನಾನು ಹೇಳಿದ್ರೆ ಇದಾಗತ್ತೆ. ಅದನ್ನ ಮಾಡ್ಕೊಂಡು ನನಗೆ ಫೋನ್ ಇನ್ನೇನಪ್ಪ ಸರಿನಾ ಮಾಡು. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ 70% ರಿಸಲ್ಟ್. ಇಲ್ಲಿ ಯಾವ ರೂಲ್ಸ್ ಎಲ್ಲೂ ಎಲ್ಲ ಅಧ್ವಾನೆಲ್ಲ ಇಲ್ಲಿ. ಆದ್ರೂ ಕೂಡ ನಿನಗೇನು ತೊಂದರೆ ಆಗಲ್ಲ. ತಲೆ ಕೆಡಿಸ್ಕೋಬೇಡ. ಫಸ್ಟ್ ಕ್ಲಾಸ್ ಆಗುತ್ತೆ. ಮಾಡ್ತೀನಿ ಆಮೇಲೆ ಬಿಟ್ಟು ನೋಡೋಣ. ಸರಿನಾ? ಹ್ಯಾಪಿ. ಏನ್ ಅನ್ಸುತ್ತೆ? ಫಸ್ಟ್ಗೆ ಬಂದಾಗ ಏನನ್ನಿತ್ತು ನಿಮ್ಗೆ? ಏನೆಲ್ಲ ಹೇಳಿದ್ರೆ ನಮ್ಗೊಂದು ಸ್ವಲ್ಪ ನಿಮ್ಮೆಲ್ಲ ನಂಬಿಕೆ ಇತ್ತು. ನಾವು ವಿಡಿಯೋ ನೋಡ್ತಿದ್ದೀವಿ, ಅದ್ರ ನಮ್ಗೆ ಮಾಡ್ಕೊಳಕ್ ಸಾಧ್ಯ ಆಗಲಿಲ್ಲ. ಇವಾಗ ಮಾಡ್ಕೋಬೇಕು. ಸರಿನಾ? ಮಾಡ್ಕೋತಾಯಿ. ಇದೆಷ್ಟು ಗೊತ್ತಾ? ಎಲ್ಲ ಸೇರಿದ್ರೆ ಎಷ್ಟು ಖರ್ಚಾಗುತ್ತೆ ಇದು? ಎಲ್ಲೆಲ್ಲ ಖರ್ಚು ಮಾಡ್ತೀರಿ ಅಲ್ಲ ಮೇ? ಎಲ್ಲೆಲ್ಲ ಖರ್ಚು ಮಾಡ್ತೀವಲ್ವ ಈಗ. ಕರ್ಮ ಗ್ರಾಚಾರ ನೋಡಿ ಎಲ್ಲೆಲ್ಲೋ 10,000-20,000 ಖರ್ಚು ಮಾಡ್ಬಿಡ್ತೀವಿ. ನಮ್ಮನ್ನ ನಾವು 10,000 ಖರ್ಚು ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಬಿಡ್ತಾ ಇಲ್ಲ. ಕರ್ಮ ವಿಶೇಷ, ಗ್ರಾಚಾರ ಬಿಡ್ತಾ ಇಲ್ಲ ಅಂತ. ಹೌದಾ ರವಿ? ಅರ್ಥಮ್ಮ? ಧೈರ್ಯವಾಗಿ ಮಾಡ್ಕೋ. ಆಂಜನೇಯ ಸ್ವಾಮಿ ಇದನ್ನ ಎದುರುಬೇಡ. ನೀನ್ ಒಳ್ಳೇದಾಗೇ ಆಗತ್ತೆ. ಸರಿನಾ? ಆಂಜನೇಯ ಸ್ವಾಮಿ ಪೂಜೆ ಮಾಡ್ತಿದ್ರ ದಿನ ಅದನ್ನ ಬಿಟ್ಟಾನ್ರಿ. ಈಗ 2 ದಿನ ಯಾವ ದೇವ್ರು ನನಗ್ ಚಲೋ ಮಾಡಿಲ್ಲ. ಎಲ್ಲಾ ದೇವ್ರ ಬಿಟ್ಟಾನ್ರಿ. ಈಗ ಅಮಾಸಿ ದಿನ ನೋಡ್ರಿ ಎಲ್ಲಾ ಬಾಣ ಬಿಡಿಸ್ಯಾನ್ರಿ. ಇದನ್ನ ಮಾಡ್ಕೋ. ಅರ್ಥ ಆಯ್ತಾ? ಇದು ಮಾಡ್ಕೊಳೋದ್ರಲ್ಲಿ ಏನು ಮಾಡಕ್ ಹೋಗ್ಬೇಡ. ಸರಿನಾ? ಓಕೆ, ಥ್ಯಾಂಕ್ ಯು. ಏನು